ನಮಸ್ಕಾರ. ಸಮಸ್ತ ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜಾನ್ವಿ. ಸಿನಿ ಕ್ವಿಜ್ ಚಿತ್ರ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ಬಹಳನೇ ಸುಲಭ, ನೋಡೋದಕ್ಕೆ ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ಮತ್ತೆ ಯಾಕೆ ತಡ ಮಾಡೋದು, ಬನ್ನಿ ಕಾರ್ಯಕ್ರಮನ ಶುರು ಮಾಡೋಣ. ಮೊದಲಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಆಗಮಿಸಿರುವಂತಹ 4 ಕುಟುಂಬಗಳಿಗೂ ಕೂಡ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇಲ್ಲಿ ಸುಂಕುಂ ಕುಟುಂಬ ಇದೆ, ನೇಸರ ಕುಟುಂಬ ಇದೆ, ಜೊತೆಗೆ ಸ್ನೇಹ ಕುಟುಂಬ ಇದೆ, HP ಕುಟುಂಬ. ಹೆಸರುಗಳೆಲ್ಲ ಸ್ವಲ್ಪ ವಿಶೇಷವಾಗಿದೆ, ಅದೇನಂತ ಅವ್ರ ಹತ್ರನೇ ಕೇಳ್ತೀನಿ. ಆದ್ರೆ ಮೊದಲಿಗೆ ನಿಮ್ಮೆಲ್ಲರ ಪರಿಚಯ ನನಗಾಗಬೇಕು. ನಮ್ಮ ಸುಂಕುಂ ಕುಟುಂಬದಿಂದ ಪರಿಚಯ ಮಾಡ್ಕೊಳ್ಳೋಣ ಅಲ್ಲ? ಸುಂಕುಂ ಕುಟುಂಬವನ್ನ ಪರಿಚಯ ಮಾಡ್ಕೊಡಿ ಮ್ಯಾಮ್. ನಮಸ್ಕಾರ, ನನ್ನ ಹೆಸರು ಮೀರಾ ಅಂತೇಳಿ. ನಾನು ಶೇಷಾದ್ರಿಪುರಂ ಲಾ ಕಾಲೇಜಲ್ಲಿ ಗ್ರಂಥಪಾಲಕಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಪಕ್ಕದಲ್ಲಿ ಇರೋದು ಅರ್ಪಿತಾ ಅಂತೇಳಿ, ಅವರು ಶೇಷಾದ್ರಿಪುರಂ ಕಾಲೇಜಲ್ಲಿ ಕಂಪ್ಯೂಟರ್ ಪ್ರೋಗ್ರಾಮರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇರೋರು ನನ್ನ ಹಸ್ಬೆಂಡ್ ರಾಮನಾರಾಯಣ್ ವೋಲೆಟಿ ಅಂತ, ಅವರು ಬಿಸ್ನೆಸ್ ಮ್ಯಾನ್. ನಂತರ ನಮ್ಮ ಅಣ್ಣ ನಾಗೇಶ್ BG ಅಂತ, ಅವರು ತುಮಕೂರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಏನಿದು ಸುಂಕುಂ ಕುಟುಂಬ? ಸುಂಕುಂ ಅಂದ್ರೇನು? ಇದು ನಮ್ಮ ಫ್ಯಾಮಿಲಿ ಹೆಸರು. ಫ್ಯಾಮಿಲಿ ಹೆಸರು. ಮೂಲತಃ ಎಲ್ಲ ಎಲ್ಲಿ? ಹಾಸನ್ ಡಿಸ್ಟ್ರಿಕ್ಟ್ ಬೇಲೂರು ಅವರು. ಓಹೋ, ಬೇಲೂರವರ? ನಮ್ ಸಕಲೇಶ್ಪುರ ಅಲ್ಲೇ ಹತ್ರ. ರೀಸೆಂಟ್ ಆಗಿ ನಮ್ಮಮ್ಮ ಬೇಲೂರಿಗೆ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ರು, ಚನ್ನಕೇಶ್ವರ ದೇವಸ್ಥಾನಕ್ಕೆ. ಓಕೆ, ನಿಮಗೆ ಸಿನಿ ಕ್ವಿಜ್ಗೆ ಮತ್ತೊಮ್ಮೆ ಸ್ವಾಗತ. ಚೆನ್ನಾಗಿ ಆಟ ಆಡಿ, ಆಯ್ತಾ? ಓಕೆ, ಫುಲ್ ಎನರ್ಜಿ ಇರಬೇಕು ಕಾರ್ಯಕ್ರಮದಲ್ಲಿ. ಮಾತಾಡುವಾಗ ಎನರ್ಜಿ ಇರಬೇಕು, ವಿತ್ ಸ್ಮೈಲ್, ಜೋಶ್ ಇರಬೇಕು. ಓಕೆನಾ? ಓಕೆ, ನಮ್ಮ ನೆಕ್ಸ್ಟ್ ಕುಟುಂಬ ನೇಸರ ಕುಟುಂಬ. ನೇಸರ ಕುಟುಂಬವನ್ನ ಪರಿಚಯ ಮಾಡಿಕೊಡಿ ಸರ್. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರಾಜು ಅಂತ. ನಾನು ಕೃಷಿ ವಿಜ್ಞಾನಿ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರಿಂದ ಬಂದಿದ್ದೀನಿ. ಇವ್ರು ನಮ್ಮ ಶ್ರೀಮತಿ ಅವರು ನೇತ್ರಾವತಿ ಅಂತ ಗೃಹಿಣಿ ಆಗಿದ್ದಾರೆ. ಇವ್ರ ಅಕ್ಕ ದಾಕ್ಷಾಯಿಣಿ, ಅವರು ಕೂಡ ಗೃಹಿಣಿ. ಅವರು ಅವ್ರ ಹಸ್ಬೆಂಡ್ ಅವರು SP ಆಫೀಸ್ ತುಮಕೂರಲ್ಲಿ FD ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ತುಮಕೂರಿಂದ ಬಂದಿದ್ದಾರೆ, ನಾವು ಬೆಂಗಳೂರಿಂದ. ಓಕೆ, ನೇಸರ ಅಂತಂದ್ರೆ? ನೇಸರ ಅಂದ್ರೆ ನಮ್ಮ ಫ್ಯಾಮಿಲಿ ಹೆಸರು. ನೇತ್ರಾವತಿ, ಸಾಗರ್, ಸಾನ್ವಿ, ನನ್ನ ಮಕ್ಕಳು ರಾಜು. ಓಹೋ, ಎಲ್ಲ ಸೇರಿ ನೇಸರ ಅಂತ ಇಟ್ಟಿದ್ದೀರಾ. ಓಕೆ, ಆಲ್ ದ ಬೆಸ್ಟ್. ನಿಮ್ಗೂ ಚೆನ್ನಾಗಿ ಆಟ ಆಡಿ, ಆಯ್ತಾ? ಓಕೆ, ನಮ್ಮ ಸ್ನೇಹ ಕುಟುಂಬವನ್ನ ಪರಿಚಯ ಮಾಡಿಕೊಡಿ. ನಮಸ್ಕಾರ, ನನ್ನ ಹೆಸರು ಸ್ನೇಹ ಅಂತ. ನಾನು ಆಯುರ್ವೇದ ನ್ಯೂಟ್ರಿಷನಿಸ್ಟ್. ಸ್ಕೂಲ್ಸು, ಕಾಲೇಜಸ್ಸು, ಕಾರ್ಪೊರೇಟ್ಸ್ ಅಲ್ಲೆಲ್ಲ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತೀನಿ ವೆಲ್ನೆಸ್ ಮೇಲೆ. ಸೊ ನನ್ನ ಜೊತೆ ನಮ್ಮ ತಾಯಿ ಬಂದಿದ್ದಾರೆ. ನಮ್ಮ ತಾಯಿ ಹೌಸ್ ವೈಫು. ನಮ್ಮ ಅತ್ತೆ ಕೌಸಲ್ಯ ಅಂತ, ಆಮೇಲೆ ಅವ್ರ ಮಗಳು ಸುಷ್ಮಿತಾ ಅಂತ. ಓಕೆ, ನಿಮಗೂ ಕೂಡ ಸಿನಿ ಕ್ವಿಜ್ಗೆ ಸ್ವಾಗತ. ಆಲ್ ದ ಬೆಸ್ಟ್, ಚೆನ್ನಾಗಿ ಆಟ ಆಡಿ. ಓಕೆ, ನಮ್ಮ HP ಕುಟುಂಬ ಬಹಳ ವಿಶೇಷವಾಗಿದೆ. HP ಅಂದ್ರೆ ಏನು, ಜೊತೆಗೆ ಕುಟುಂಬ ಸದಸ್ಯರನ್ನ ಪರಿಚಯ ಮಾಡ್ಕೊಳ್ಳೋಣ. HP ಕುಟುಂಬವನ್ನ ಪರಿಚಯ ಮಾಡ್ಕೊಡಿ ಸರ್. ನಮಸ್ತೆ, ನಾನು HP ಆನಂದ್ ಅಂತ. ನಿಮ್ಮ ಇನ್ಷಿಯಲ್ ಅಲ್ಲಿ ನಮ್ಮ ಕುಟುಂಬದ H ಅಂದ್ರೆ ಹಿರಿಯೂರು, P ಅಂದ್ರೆ ಪಾಪಾಚಾರ್, ನಮ್ಮ ತಂದೆ ಹೆಸರು. ಓಕೆ, ನನ್ನ ಜೊತೆ ನಮ್ಮ ಅಕ್ಕ HP ಹೇಮಾವತಿ ಅಂತ, ನಮ್ಮ ಅಣ್ಣನ ಮಗಳು ಪೂಜಾ. ಓಕೆ, ಅವ್ರು ನಮ್ಮ ಶ್ರೀಮತಿ ಅವರು ಶ್ರೀಲಕ್ಷ್ಮಿ. ನಾವು ಬೈಂಡ್ರಳ್ಳಿ, ಬೆಂಗಳೂರಿಂದ ಬೈಂಡ್ರಳ್ಳಿ. ಹೌದಾ? ಓಕೆ ಸರ್, HP ಕುಟುಂಬಕ್ಕೂ ಕೂಡ ಸಿನಿ ಕ್ವಿಜ್ಗೆ ಆತ್ಮೀಯವಾದಂತಹ ಸ್ವಾಗತ. ತುಂಬಾ ಚೆನ್ನಾಗಿ ಆಟ ಆಡಿ, ಆಲ್ ದ ಬೆಸ್ಟ್. ಓಕೆ, ಈಗ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ನಾನು ಬಹಳ ಚೊಕ್ಕದಾಗಿ ಕಾರ್ಯಕ್ರಮದ ರೂಲ್ಸ್ ಅನ್ನ ಹೇಳ್ಬಿಡ್ತೀನಿ, ಯಾವ್ಯಾವ ಸುತ್ತುಗಳಿರುತ್ತೆ ಅಂತ. ಮೊದಲನೇ ಸುತ್ತು ಅದಲು ಬದಲು, 2ನೇ ಸುತ್ತು ನಕ್ಷತ್ರ, 3ನೇ ಸುತ್ತು ಚಿತ್ರ ಜಗತ್ತು, 4ನೇ ಸುತ್ತು ನಟ ಭಯಂಕರ. ಪ್ರತಿ ಸುತ್ತಿನಲ್ಲಿ ನಿಮಗೆ 3 ಪ್ರಶ್ನೆಗಳನ್ನ ಕೇಳಲಾಗತ್ತೆ. ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ರೆ ಒಂದು ಪ್ರಶ್ನೆಗೆ ನಿಮಗೆ 20 ಅಂಕ ಸಿಗತ್ತೆ. ಮತ್ತೆ 2, 3, 4ನೇ ಸುತ್ತಿನಲ್ಲಿ ನಿಮಗೆ ಆಪ್ಷನ್ ಕೂಡ ಇರುತ್ತೆ. ಸೊ ಬಹಳ ಈಸಿ ಆಟ ಆಡೋದು. ಯೋಚನೆ ಮಾಡಿ, 30 ಸೆಕೆಂಡ್ ಕಾಲಾವಕಾಶ ಇರುತ್ತೆ, ಅದನ್ನ ಬಳಸ್ಕೊಂಡು ಡಿಸ್ಕಸ್ ಮಾಡಿ ಉತ್ತರ ಕೊಡಿ. ಓಕೆ, ಹಾಗಾದ್ರೆ ಕಾರ್ಯಕ್ರಮನ ಪ್ರಾರಂಭ ಮಾಡಬೇಡ ಅಲ್ಲ? ಸಿನಿ ಕ್ವಿಜ್ನ ಮೊದಲ ಸುತ್ತು ಅದಲ್ ಬದಲ್. ಓಕೆ, ಮೊದಲನೇ ಸುತ್ತಿನ ಆಟ ಆಡೋದಕ್ಕೆ ಸುಂಕುಂ ಕುಟುಂಬ ರೆಡಿ ಇದ್ದೀರಲ್ಲ? ಓಕೆ, ಇಲ್ಲಿ ನಾವು ಜಂಬಲ್ ಮಾಡ್ಕೊಡ್ತೀವಿ, ಅಂದ್ರೆ ಆ ಕಡೆ ಈ ಕಡೆ ಆಗಿರುತ್ತೆ, ಅದನ್ನ ಜೋಡಣೆ ಮಾಡಿ ಕರೆಕ್ಟಾಗಿ ಹೇಳಬೇಕು. ಓಕೆ, ನಮ್ಮ ಸುಂಕುಂ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಂ ಲೇ ಗ ಜು ಕಾ. ಕಾಲೇಜು ರಂಗ. ಓಕೆ, ಯಾವುದೇ ಸಮಯ ತಗೊಳ್ಳದೆ ಕಾಲೇಜು ರಂಗ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್, ರೈಟ್ ಆನ್ಸರ್. ಓಕೆ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಗಳಿಸಿದ್ದೀರಾ. ಈಗ ಮುಂದಕ್ಕೆ ಹೋಗ್ಬಿಡೋಣ. ಅದಲ್ ಬದಲ್ ಸುತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ.
ನು ಯಾ ಶ. ಮಾಯಾ ಮನುಷ್ಯ. ಮಾಯಾ ಮನುಷ್ಯ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಮಾಯಾ ಮನುಷ್ಯ ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ಓಕೆ, ಇನ್ನೊಂದಕ್ಕೆ ಸರಿಯಾಗಿ ಉತ್ತರ ಕೊಟ್ಬಿಟ್ರೆ 3 ಹೇಳ್ತೀರಾ, 60 ಅಂಕ ಗಳಿಸ್ತೀರಾ. ಸೊ ನೆಕ್ಸ್ಟ್ನೇದು ಕೂಡ ಕರೆಕ್ಟಾಗಿ ಹೇಳ್ತೀರಾ? ಕಾನ್ಫಿಡೆನ್ಸ್ ಇದೆಯಾ? ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 3ನೇ ಪ್ರಶ್ನೆ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ನ ಸಿಂ ವಿ ಹ ಜ ರ ಯಾ. ಜೋರಾಗಿ ಡಿಸ್ಕಸ್ ಮಾಡಿಬಿಡಿ, ಕೇಳುತ್ತೆ. ವಿಜಯ ನಾರಸಿಂಹ. ವಿಜಯ ನಾರಸಿಂಹ. ವಿಜಯ ನಾರಸಿಂಹ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಎಸ್, ರೈಟ್ ಆನ್ಸರ್. 3 ಪ್ರಶ್ನೆಗಳಿಗೆ 3 ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕವನ್ನ ಗಳಿಸಿದ್ದಾರೆ ನಮ್ಮ ಸುಂಕುಂ ಕುಟುಂಬ. ಓಕೆ, ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ಅದರಲ್ಲೂ ಮ್ಯಾಮು ಎಲ್ಲವನ್ನು ಬೇಗ ಗೆಸ್ ಮಾಡ್ತಾ ಇದ್ರು. ಹೀಗೆ ಆಟ ಆಡಿ ನೆಕ್ಸ್ಟ್ ರೌಂಡಲ್ಲೂ, ಆಯ್ತಾ? ಓಕೆ, ಸೊ ಇವಾಗ ಮುಂದಕ್ಕೆ ಹೋಗೋಣ. ನೇಸರ ಕುಟುಂಬ ಆಟ ಆಡೋದಕ್ಕೆ ರೆಡಿ ಇದ್ದೀರಲ್ಲ? ನಮ್ಮ ನೇಸರ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಬರಲಿ. ಯ ಸು ಮಾ ನ ಗಿ ಕ. ಮಾಗಿಯ ಕನಸು. ಮಾಗಿಯ ಕನಸು. ಮಾಗಿಯ ಕನಸು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದ್ದಾರೆ. ಈಗ ಮುಂದಕ್ಕೆ ಹೋಗ್ಬಿಡೋಣ. ಅದಲ್ ಬದಲ್ ಸುತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶ್ವ ಮ ರ ಕ ರ ನೇ. ಕನ್ವೇಶ್ವರ ರಾಮ. ಕನ್ನೇಶ್ವರ ರಾಮ. ಕನ್ನೇಶ್ವರ ರಾಮ. ಕನ್ನೇಶ್ವರ ರಾಮ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಕನ್ನೇಶ್ವರ ರಾಮ ಉತ್ತರ ಸರಿಯಾಗಿದೆಯಾ? ಎಸ್, ರೈಟ್ ಆನ್ಸರ್. ಮೋಸ್ಟ್ಲಿ ಫಸ್ಟಿಗೆ ಯಾರು ನಿಂತಿದ್ದಾರೋ ಅವರೇ ಚುರುಕ ಹೇಳ್ತಾ ಇದ್ದಾರೆ. ಅಲ್ಲೂ ಹಾಗೆ ಆಯಿತು, ಇಲ್ಲೂ ಹೀಗೆ. ನೋಡೋಣ, ಈಗ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕವನ್ನು ಗಳಿಸಿದೆ ನಮ್ಮ ನೇಸರ ಕುಟುಂಬ. ಮುಂದಿನ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. 3ನೇ ಪ್ರಶ್ನೆ ಬರ್ತಾ ಇದೆ ನೋಡಿ. ಚ ನ ಲ ಮ ಮ ಜಿ ಡುಮ್ ಗಾ. ಸುಳಿವೇನಾದ್ರೂ ತಗೋತೀರಾ? ಓಕೆ, ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲನೇ ಸುಳಿವು ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಇವರು ಇತಿಹಾಸದಲ್ಲಿ ದಾಖಲಾದ ನಿರ್ಮಾಪಕರು. ನಿಮ್ಮ 2ನೇ ಸುಳಿವು ಸುಬ್ಬಯ್ಯ ನಾಯ್ಡು ಇವರ ನಿರ್ಮಾಣದ ಚಿತ್ರದಲ್ಲಿ ನಟಿಸಿದ್ದಾರೆ. ಓಕೆ, ಆಗ್ತಾ ಇಲ್ವಾ? ಬೇರೆ ಯಾರಾದರೂ ಗೆಸ್ ಮಾಡ್ತೀರಾ? ಇದು ಯಾರಿಗೂ ಆಗ್ತಾ ಇಲ್ಲ, ಅಷ್ಟು ಕಷ್ಟದ ಪ್ರಶ್ನೆ ಕೊಟ್ಬಿಟ್ಟಿದ್ದಾರೆ. ಹಾಗಾದ್ರೆ ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರಲಿ. ಚಮನ್ ಮಲ್ ಡುಂಗಾಜಿ. ಅಯ್ಯೋ, ಇಷ್ಟು ಕಷ್ಟದ ಕೊಟ್ಟರೆ ಪಾಪ, ಹೆಂಗೆ ಹೇಳ್ತಾರೆ. ಓಕೆ, ಕಷ್ಟ ಇತ್ತು, ಹಾಗಾಗಿ ನಿಮಗೆ ಗೆಸ್ ಮಾಡೋಕ್ಕಾಗಲಿಲ್ಲ. ಬಟ್ 3ರಲ್ಲಿ ಕೇಳಲಾದ 2 ಪ್ರಶ್ನೆಗಳಿಗೆ ಭಾಳ ಚೆನ್ನಾಗಿ ಉತ್ತರ ಕೊಟ್ರಿ. ಒಟ್ಟು 40 ಅಂಕವನ್ನು ಗಳಿಸಿದಿರಾ ಈ ಸುತ್ತಿನಲ್ಲಿ. ನೆಕ್ಸ್ಟ್ ಸುತ್ತಿನಲ್ಲಿ ಔಟ್ ಆಫ್ ಔಟ್ ತೆಗಿರಿ, ಆಯ್ತಾ? ಓಕೆ, ಸೂಪರ್. ಓಕೆ, ಈಗ ಮುಂದಕ್ಕೆ ಹೋಗ್ಬಿಡೋಣ. ಸ್ನೇಹ ಕುಟುಂಬ ಆಟ ಆಡೋದಕ್ಕೆ ರೆಡಿ ಇದ್ದೀರಲ್ಲ? ಸ್ನೇಹ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ಯ ಳು ವ ನೆ ತಿ ಸ. ಸಮಯ ಮುಗೀತಾ ಇದೆ, ಬೇಗ ಗೆಸ್ ಮಾಡಿ. ಓಕೆ, ನಿಮ್ಮ ಸುಳಿವು ಈ ರೀತಿಯಾಗಿದೆ. ಮೊದಲನೇ ಸುಳಿವು ಶ್ರೀನಾಥ್ ಮತ್ತು ಅಂಬರೀಷ್ ಕಾಂಬಿನೇಷನ್ ನ ಚಿತ್ರ ಇದು. ಸ್ವಲ್ಪ ಗೆಸ್ ಮಾಡಿ, ಈಸಿ ಇದೆ. ನಿಮ್ಮ 2ನೇ ಸುಳಿವು ಮಂಜುಳಾ ಮತ್ತು ಲೀಲಾವತಿ ಕೂಡ ಇದ್ದಾರೆ. ಸ್ವಲ್ಪ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ, ಯಾಕಂದ್ರೆ ನನಗೆ ಗೊತ್ತಾಗಿದೆ. ಓಕೆ, ಇಲ್ಲ.
ಯಾರಾದ್ರೂ ಗೆಸ್ ಮಾಡಿ ಹೇಳ್ತೀರಾ? ಓಕೆ, ಸವತಿಯ ನೆರಳು ಅಂತ ಇಲ್ಲಿ ಉಳಿದ ಕುಟುಂಬ ಸದಸ್ಯರು ಗೆಸ್ ಮಾಡಿದ್ದಾರೆ. ಉತ್ತರ ಎಸ್, ಸವತಿಯ ನೆರಳು ಇಸ್ ದ ರೈಟ್ ಆನ್ಸರ್. ಓಕೆ, ಈಗ ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಬರಲಿ. ಈಗ ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಬರಲಿ ನಮ್ಮ ಸ್ನೇಹ ಕುಟುಂಬಕ್ಕೆ. ಯು ವಿ ಜ ಕ್ರಮ್ ವಿ. ವಿಜಯ ವಿಕ್ರಮ್. ವಿಜಯ್ ವಿಕ್ರಮ ಕರೆಕ್ಟಾ? ಓಕೆ, ವಿಜಯ್ ವಿಕ್ರಮ್ ಅಂತ ಗೆಸ್ ಮಾಡಿದ್ದಾರೆ. ಉತ್ತರ ಕರೆಕ್ಟ್. ಓಕೆ, ಈಗ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟು 20 ಅಂಕವನ್ನ ಗಳಿಸಿದ್ರ. ಈಗ ನೆಕ್ಸ್ಟ್ ಹೋಗ್ಬೇಡ ಅಲ್ಲ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ತು ಓಂ ಮು ಮು ದು ತು. ಒಂದು ಮುತ್ತು. ಕರೆಕ್ಟಾಗಿ ಗೆಸ್ ಮಾಡಿ. ಅಲ್ಲಿ 6 ಅಕ್ಷರ ಇದೆ. ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲನೇ ಸುಳಿವು ಈ ರೀತಿಯಾಗಿದೆ ನೋಡಿ. ಹೂಬಾಣ ಕಾದಂಬರಿಯನ್ನು ಆಧರಿಸಿದ ಸಿನಿಮಾವಿದು. ನಿಮ್ಮ ಎರಡನೇ ಸುಳಿವು RN ಜಯಗೋಪಾಲ್ ಈ ಚಿತ್ರದ ನಿರ್ದೇಶಕ. ಆಗ್ತಾ ಇಲ್ಲ. ಸೊ ಇಲ್ಲಿ ಯಾರಾದ್ರೂ ಹೇಳ್ತೀರಾ? ಮುತ್ತು ಒಂದು ಮುತ್ತು. ಓಕೆ, ಹಾಗಾದ್ರೆ ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರಲಿ. ಮುತ್ತು ಒಂದು ಮುತ್ತು. ಅರ್ಧ ಹೇಳಿದ್ರು, ಬಟ್ ಅಲ್ಲಿ 6 ಅಕ್ಷರ ಇತ್ತು. ಬಟ್ ಪರವಾಗಿಲ್ಲ, 3 ಪ್ರಶ್ನೆಗಳನ್ನ ಕೇಳಿದ್ವಿ, ಒಂದಕ್ಕೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಗಳಿಸಿದೀರಾ. ಓಕೆ, HP ಕುಟುಂಬ ರೆಡಿ ಇದೆಯಲ್ಲ ಅದಲ್ ಬದಲ್ ಸುತ್ತನ ಆಡೋದಕ್ಕೆ? ಓಕೆ, ನಮ್ಮ HP ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ತ ಸಂ ಹಂ ಕ ಚು ನ. ಹಂತಕನ ಸಂಚು. ಹಂತಕನ ಸಂಚು. ಹಂತಕನ ಸಂಚು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ಹಂತಕನ ಸಂಚು ಸರಿಯಾದ ಉತ್ತರವನ್ನು ಕೊಟ್ಟು ಈಗ 20 ಅಂಕವನ್ನ ಗಳಿಸಿದಿರಾ. ಎರಡನೇ ಪ್ರಶ್ನೆಗೆ ಹೋಗ್ಬಿಡೋಣ ಅಲ್ಲ. ನಿಮ್ಮ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಜಿ ತೇ ಮಂ ರೇ ನ. ಮಂಜಿನ ತೆರೆ. ಮಂಜಿನ ತೆರೆ ನೋಡಿದ ತಕ್ಷಣ ಹೇಳ್ಬಿಟ್ಟಿದ್ದಾರೆ ಮಂಜಿನ ತೆರೆ ಅಂತ. ಉತ್ತರ ಸರಿಯಾಗಿದೆಯಾ? ಮಂಜಿನ ತೆರೆ. ಎಸ್, ರೈಟ್ ಆನ್ಸರ್. ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು ಈಗ 40 ಅಂಕ ಗಳಿಸಿದ್ರ. ಮೂರನೇದಕ್ಕೂ ಕೊಟ್ಬಿಟ್ರೆ 60 ಆಗುತ್ತೆ. ಹೋಗೋಣ ಅಲ್ಲ. ಸೊ ಇವರ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮ ಸೋ ನ ಸೆ ಮ ನ. ನಮ್ಮಮ್ಮನ ಸೊಸೆ. ನಮ್ಮಮ್ಮನ ಸೊಸೆ ಅಂತ ಇಬ್ರು ಒಟ್ಟಿಗೆ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಸ್ಕ್ರೀನ್ ಮೇಲೆ ಬರಲಿ. ಎಸ್, ರೈಟ್ ಆನ್ಸರ್. ಓಕೆ, ಈ ಸುತ್ತು ಕಂಪ್ಲೀಟ್ ಆಗಿದೆ. ಚೆನ್ನಾಗಿ ಆಟ ಆಡಿದ್ರಿ. ನೆಕ್ಸ್ಟ್ ಸುತ್ತಿಗೆ ಹೋಗ್ಬೇಡ ಅಲ್ಲ. ಓಕೆ, ನಮ್ಮ ಮುಂದಿನ ಸುತ್ತು ನಕ್ಷತ್ರ. ಓಕೆ, ಎರಡನೇ ಸುತ್ತು ನಕ್ಷತ್ರಕ್ಕೆ ಬಂದಿದ್ದೀವಿ. ನಿಮ್ಮ ಕುಟುಂಬ ಸದಸ್ಯರ ಪೈಕಿ ಯಾರಾದರೂ ಒಬ್ರು ಬಂದು ಚಿಟ್ಟನ್ನ ಎತ್ತಿ ಯಾವ ತಾರೆ ಬರ್ತಾರೆ ಅಥವಾ ಯಾವ ನಿರ್ದೇಶಕರು ಬರ್ತಾರೆ ನೋಡೋಣ. ಅದಕ್ಕೆ ಸಂಬಂಧಪಟ್ಟ 3 ಪ್ರಶ್ನೆಗಳನ್ನ ಕೇಳ್ತೀವಿ. ಓಕೆ, ಮೊದಲಿಗೆ ಸುಂಕುಮ್ ಕುಟುಂಬದಿಂದ ಯಾರು ಬರ್ತಾ ಇದ್ದೀರಾ? ಬನ್ನಿ. ನಟಿಯ ಹೆಸರು ಬಂದಿದೆ, ಹಳೆಯ ನಟಿಯವರು, ಗಾಯತ್ರಿ. ಓಕೆ, ನಮ್ಮ ಸುಂಕುಮ್ ಕುಟುಂಬಕ್ಕೆ ಗಾಯತ್ರಿ ಅವರಿಗೆ ಸಂಬಂಧಿಸಿದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗಾಯತ್ರಿ ನಟಿಸಿದ ಕನ್ನಡದ ಮೊದಲ ಚಿತ್ರ ಯಾವುದು? ನಿಮ್ಮ ಮೊದಲನೇ ಆಪ್ಷನ್ ವಸಂತ ಗೀತ, ಎರಡನೇ ಆಪ್ಷನ್ ಆಟೋ ರಾಜ. ಓಕೆ, ಆಟೋ ರಾಜ ಅಂತ ಬಹಳ ಕಾನ್ಫಿಡೆಂಟ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಆಟೋ ರಾಜ ಉತ್ತರ ಸರಿಯಾಗಿದೆಯಾ? ಎಸ್, ರೈಟ್ ಆನ್ಸರ್. ಸೊ
ಸೊ ಈಗ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಗಳಿಸಿದ್ರ. ಈಗ ಮುಂದಕ್ಕೆ ಹೋಗ್ಬಿಡೋಣ. ಗಾಯತ್ರಿ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗಾಯತ್ರಿ ನಟನೆಯ ವಸಂತ ಗೀತ ಸಿನಿಮಾದ ನಿರ್ದೇಶಕರು ಯಾರು? ಸರ್ ಹೇಳ್ತಾರೆ, ನಂಗೆ ಗೊತ್ತು ಟೆನ್ಷನ್ ಮಾಡ್ಕೋಬೇಡ ಅಂತ. ನೋಡೋಣ. ಮೊದಲನೇ ಆಪ್ಷನ್ ದೊರೆ ಭಗವಾನ್, ಎರಡನೇ ಆಪ್ಷನ್ ವಿಜಯ್. ದೊರೆ ಭಗವಾನ್. ಓಕೆ, ದೊರೆ ಭಗವಾನ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ದೊರೆ ಭಗವಾನ್ ಉತ್ತರ ಸರಿಯಾಗಿದೆಯಾ? ಎಸ್. ಎಲ್ಲ ಸಿನಿಮಾ ನೋಡಿದ್ದೀರಾ ಸರ್ ಗಾಯತ್ರಿ ಮೇಡಮ್ದು? ಫಿಲಮ್ ನೋಡೋದು ಕಮ್ಮಿ, ನೋಡಿದ್ದೀನಿ. ಬಟ್ ತಿಳ್ಕೊಂಡಿದ್ದೀರಾ? ಓಕೆ. ಸೊ ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕವನ್ನ ಗಳಿಸಿದರೆ. ಈಗ ಗಾಯತ್ರಿ ಅವರಿಗೆ ಸಂಬಂಧಿಸಿದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗಾಯತ್ರಿ ಅವರು ಮೂಲತಃ ಯಾವ ಮೂಲದವರು? ನಿಮ್ಮ ಮೊದಲ ಆಯ್ಕೆ ಮಹಾರಾಷ್ಟ್ರ, ಎರಡನೇ ಆಯ್ಕೆ ಪಂಜಾಬ್. ಪಂಜಾಬ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟಾ? ಎಸ್, ರೈಟ್ ಆನ್ಸರ್. ಮೂರನೇದು ಗೆಸ್ ಅಥವಾ ಗೊತ್ತಿತ್ತಾ? ಗೆಸ್ಸು ಮೇಡಮ್. ಗೆಸ್ ಕರೆಕ್ಟ್ ಆಗಿದೆ ನೋಡಿ. ಸೊ 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕವನ್ನ ಗಳಿಸಿದ್ದೀರಾ. ವೆರಿ ವೆಲ್ ಪ್ಲೇಡ್. ಓಕೆ, ನೇಸರ ಕುಟುಂಬದಿಂದ ಯಾರಾದರೂ ಒಬ್ರು ಬಂದು ಚೀಟಿ ಎತ್ತಿ. ಮ್ಯಾಮ್ ಲಕ್ಕಿ ಚಾಮ್ ಇವಾಗ ಟೀಮ್ಗೆ. ಓಕೆ, ಉದಯ್ ಕುಮಾರ್. ಈಗ ಉದಯ್ ಕುಮಾರ್ ಅವರ ಸಂಬಂಧಿತ ಯಾವುದೇ ಪ್ರಶ್ನೆಗೂ ಸರಿಯಾದ ಉತ್ತರ ಕೊಡ್ತೀವಿ ಅಂತ ಸ್ಮೈಲ್ ಮೂಲಕ, ಕಾನ್ಫಿಡೆನ್ಸ್ ಮೂಲಕ ಅವರು ಹೇಳ್ತಾ ಇದ್ದಾರೆ. ನೋಡೋಣ. ನಮ್ಮ ನೇಸರ ಕುಟುಂಬಕ್ಕೆ ಉದಯ್ ಕುಮಾರ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನಿಮ್ಮ ಮೊದಲನೇ ಪ್ರಶ್ನೆ, ಉದಯ್ ಕುಮಾರ್ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ದು ಯಾವಾಗ? ನಿಮ್ಮ ಮೊದಲ ಆಯ್ಕೆ 1956. ನಿಮ್ಮ ಎರಡನೇ ಆಯ್ಕೆ 1949. 1956 ಅಂದ್ರೆ ಮೋಸ್ಟ್ಲಿ ಸ್ವಾತಂತ್ರ್ಯ ಎಲ್ಲ ಬಂದು ಸ್ವಲ್ಪ ಲೇಟ್ ಆಗೋದು ಬಂದಿರ್ತಾರೆ ಅಂತ ನಿಮ್ಗೆ. ಓಕೆ, 1956 ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ಈಗ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಟ್ಟು 20 ಅಂಕವನ್ನ ಗಳಿಸಿದ್ದೀರಾ. ಮುಂದಕ್ಕೆ ಹೋಗ್ಬಿಡೋಣ ಅಲ್ಲ? ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಉದಯ್ ಕುಮಾರ್ ನಟನೆಯ ರತ್ನಗಿರಿ ರಹಸ್ಯ ಸಿನಿಮಾದ ನಿರ್ದೇಶಕರು ಯಾರು? ನಿಮ್ಮ ಮೊದಲ ಆಯ್ಕೆ HLL ಸಿಂಹ, ಎರಡನೇ ಆಯ್ಕೆ BR ಪಂತುಲು. BR ಪಂತುಲು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಓಕೆ, ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದೀರಾ. ಇನ್ನು ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟರೆ 60 ಅಂಕ ನಿಮ್ಮದಾಗತ್ತೆ. ಉದಯ್ ಕುಮಾರ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮನ ಮೆಚ್ಚಿದ ಮಡದಿ ಸಿನಿಮಾದಲ್ಲಿ ಉದಯ ಕುಮಾರ್ ಅವರು ನಿರ್ವಹಿಸಿದ ಪಾತ್ರದ ಹೆಸರೇನು? ಮೊದಲ ಆಯ್ಕೆ ಶ್ರೀನಾಥ್, ಎರಡನೇ ಆಯ್ಕೆ ದೇವರಾಜಯ್ಯ. ಓಕೆ, ದೇವರಾಜಯ್ಯ ಅಂತ ಇದಕ್ಕೂ ಕೂಡ ಬಹಳ ಬೇಗ ಉತ್ತರ ಕೊಟ್ಟಿದ್ದಾರೆ. ದೇವರಾಜಯ್ಯ ಉತ್ತರ ಸರಿಯಾಗಿದೆಯಾ? ಎಸ್, ರೈಟ್ ಆನ್ಸರ್. ಎಲ್ಲ ತಿಳ್ಕೊಂಡಿದ್ದೀರಾ ಅನ್ಸುತ್ತೆ ಉದಯ್ ಕುಮಾರ್ ಸರ್ ಬಗ್ಗೆ. ಹಳೆ ನೇಮು ಹೊಸದಿತ್ತು ಪ್ರಶ್ನೆದು, ಹಳೆ ನೇಮು ಶ್ರೀನಾಥ್. ಹಾಗಾಗಿ ಒಟ್ನಲ್ಲಿ ಈಗ 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕನ ಗಳಿಸಿದಿರ. ವೆರಿ ವೆಲ್ ಪ್ಲೇಡ್. ಓಕೆ, ಸ್ನೇಹ ಕುಟುಂಬ ರೆಡಿ ಇದ್ದೀರಾ ನಕ್ಷತ್ರ ಸುತ್ತಾಡೋದಕ್ಕೆ? ಬನ್ನಿ, ನಿಮ್ಮ ತಂಡದಿಂದ ಯಾರಾದರೂ ಒಬ್ರು. ಓಹೋ, ನಿಮಗೆ ಸಿಕ್ಕಿರೋದು ರಶ್ಮಿಕಾ ಮಂದಣ್ಣ. ಓಕೆ, ಹಾಗಾದ್ರೆ ನಮ್ಮ ಸ್ನೇಹ ಕುಟುಂಬಕ್ಕೆ ರಶ್ಮಿಕಾ ಮಂದಣ್ಣ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಶ್ಮಿಕಾ ಮಂದಣ್ಣ ನಟನೆಯ ಮೊದಲ ಸಿನಿಮಾ ಕಿರಿಕ್ ಪಾರ್ಟಿಯಲ್ಲಿ ಪ್ರಮೋದ್ ಶೆಟ್ಟಿ ನಿರ್ವಹಿಸಿದ ಪಾತ್ರದ ಹೆಸರೇನು? ನಿಮ್ಮ ಮೊದಲ ಆಯ್ಕೆ ಜ್ಞಾನೇಶ್, ಎರಡನೇ ಆಯ್ಕೆ ರವಿ. ಜ್ಞಾನೇಶ್. ಓಕೆ, ಜ್ಞಾನೇಶ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದಿರ. ಈಗ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ. ರಶ್ಮಿಕಾ ಮಂದಣ್ಣ ನಟನೆಯ ಚಮಕ್ ಸಿನಿಮಾದ ನಿರ್ದೇಶಕ ಯಾರು? ಮೊದಲ ಆಯ್ಕೆ ಸಿಂಪಲ್ ಸುನಿ, ಎರಡನೇ ಆಯ್ಕೆ ಎ ಹರ್ಷ.
ಎ ಹರ್ಷ. ಎ ಹರ್ಷ. ಎ ಹರ್ಷ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. Yes. ಅಲ್ಲ, ನೋ. ಉತ್ತರ ತಪ್ಪಾಗಿದೆ. ಸಿಂಪಲ್ ಸುನಿ ನಿರ್ದೇಶನದ ಚಿತ್ರ ಅದು. ಪರವಾಗಿಲ್ಲ, ಈಗ 2ರಲ್ಲಿ 1ಕ್ಕೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಶ್ಮಿಕಾ ಮಂದಣ್ಣ ನಟನೆಯ ತೆಲುಗಿನ ಮೊದಲ ಸಿನಿಮಾ ಯಾವುದು? ನಿಮ್ಮ ಮೊದಲ ಆಯ್ಕೆ ಚಲೋ, 2ನೇ ಆಯ್ಕೆ ಗೀತ ಗೋವಿಂದ. ಓಕೆ, ಗೀತ ಗೋವಿಂದಂ ಅಂತ ಬಹಳ ಕಾನ್ಫಿಡೆಂಟ್ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಗೀತ ಗೋವಿಂದಂ ಉತ್ತರ ಸರಿಯಾಗಿದೆಯಾ? ಗೀತ ಗೋವಿಂದಂ ಉತ್ತರ ತಪ್ಪಾಗಿದೆ. ಚಲೋ ಅವರ ಮೊದಲ ಸಿನಿಮಾ. ಪರವಾಗಿಲ್ಲ, 3ರಲ್ಲಿ 1ಕ್ಕೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಗಳಿಸಿದ್ದೀರ. ಓಕೆ, ಈಗ ನಮ್ಮ ಪರವಾಗಿಲ್ಲ, ನೆಕ್ಸ್ಟ್ ರೌಂಡಲ್ಲಿ 3ಕ್ಕೆ 3 ಸರಿಯಾದ ಉತ್ತರ ಕೊಡಿವ್ರಂತೆ. HP ಕುಟುಂಬ ರೆಡಿ ಇದ್ದೀರಾ ಅಲ್ಲ? ಓಕೆ, ನಮ್ಮ HP ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ ಬನ್ನಿ. ವಿಜಯಲಕ್ಷ್ಮಿ ಸಿಂಗ್. HP ಕುಟುಂಬಕ್ಕೆ ವಿಜಯಲಕ್ಷ್ಮಿ ಸಿಂಗ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನಟಿ ನಿರ್ದೇಶಕಿ ವಿಜಯಲಕ್ಷ್ಮಿ ಸಿಂಗ್ ಯಾರ ಪುತ್ರಿ? ನಿಮ್ಮ ಮೊದಲ ಆಯ್ಕೆ ಡಿ ರಾಜೇಂದ್ರ ಸಿಂಗ್ ಬಾಬು, 2ನೇ ಆಯ್ಕೆ ಡಿ ಶಂಕರ್ ಸಿಂಗ್. ಡಿ ರಾಜೇಂದ್ರ ಸಿಂಗ್ ಬಾಬು. ಈಗ ಡಿ ರಾಜೇಂದ್ರ ಸಿಂಗ್ ಬಾಬು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಅಯ್ಯೋ, ಉತ್ತರ ತಪ್ಪಾಗಿದೆ. ಪರವಾಗಿಲ್ಲ, ಇನ್ನ 2 ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಕರೆಕ್ಟ್ ಆಗಿ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ, ಆಯ್ತಾ? ಮುಂದಕ್ಕೆ ಹೋಗೋಣ. ಈಗ ವಿಜಯಲಕ್ಷ್ಮಿ ಸಿಂಗ್ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕೆ ಬಾಲಚಂದರ್ ನಿರ್ದೇಶನದ ಬೆಂಕಿಯಲ್ಲಿ ಅರಳಿದ ಹೂವು ಸಿನಿಮಾದಲ್ಲಿ ವಿಜಯಲಕ್ಷ್ಮಿ ಸಿಂಗ್ ನಿರ್ವಹಿಸಿದ ಪಾತ್ರ ಯಾವುದು? ಆಪ್ಷನ್ ಎ ಕವಿತಾ, ನಿಮ್ಮ 2ನೇ ಆಪ್ಷನ್ ಚಂದ್ರ. ಕವಿತಾ. ಕವಿತಾ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಕವಿತಾ ಉತ್ತರ ಸರಿಯಾಗಿದೆಯಾ? ತಪ್ಪಾಗಿದೆ. ಪರವಾಗಿಲ್ಲ, ಸರಿಯಾದ ಉತ್ತರ ಚಂದ್ರ. 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ, ಸ್ವಲ್ಪ ಡಿಸ್ಕಸ್ ಮಾಡಿ. ಏನಾದರೂ ಉತ್ತರ ಗೊತ್ತಿಲ್ಲದಾಗ ಗೆಸ್ ಮಾಡ್ತಾ ಇದ್ದೀರಾ, ಗೆಸ್ ತಪ್ಪಾದ್ರೆ ಏನು ಪರವಾಗಿಲ್ಲ ಬಿಡಿ, ನೆಕ್ಸ್ಟ್ ಸುತ್ತಲ್ಲಿ ಚೆನ್ನಾಗಿ ಆಟ ಆಡ್ಬೋದು. ಓಕೆ, ಈಗ ವಿಜಯಲಕ್ಷ್ಮಿ ಸಿಂಗ್ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ವಿಜಯಲಕ್ಷ್ಮಿ ಸಿಂಗ್ ನಟನೆಯ ಹುಲಿ ಹೆಜ್ಜೆ ಸಿನಿಮಾದ ನಿರ್ದೇಶಕರು ಯಾರು? ನಿಮ್ಮ ಮೊದಲನೇ ಆಯ್ಕೆ KSL ಸ್ವಾಮಿ, 2ನೇ ಆಯ್ಕೆ ಸಿದ್ದಲಿಂಗಯ್ಯ. ನಿಮ್ಮ ಉತ್ತರ KSL ಸ್ವಾಮಿ. KSL ಸ್ವಾಮಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. 3ರಲ್ಲಿ 1ಕ್ಕೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಗಳಿಸಿದ್ರ. ಈ ಮೂಲಕ ನಕ್ಷತ್ರ ಸುತ್ತು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ರೌಂಡಿಗೆ ಹೋಗ್ಬಿಡೋಣ. 3ನೇ ಸುತ್ತು ಚಿತ್ರ ಜಗತ್ತು. ಓಕೆ, ಈಗ ಚಿತ್ರ ಜಗತ್ತು ಸುತ್ತು ನಮ್ಮ ಸುಂಕುಮ್ ಕುಟುಂಬದಿಂದಾನೇ ಆರಂಭ ಆಗುತ್ತೆ. ಇದರಲ್ಲಿ ಒಂದು ಚಿತ್ರ ಅಥವಾ ಒಂದು ಫೋಟೋ ಡಿಸ್ಪ್ಲೇ ಆಗುತ್ತೆ ನಿಮ್ಮ ಸ್ಕ್ರೀನ್ ಮೇಲೆ. ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳ್ತೀವಿ, ಅದಕ್ಕೂ ಕೂಡ ಆಪ್ಷನ್ ಇರುತ್ತೆ. ಸೊ ಸ್ಟಾರ್ಟ್ ಮಾಡೋಣ ಅಲ್ಲ? ಓಕೆ, ನಮ್ಮ ಸುಂಕುಮ್ ಕುಟುಂಬಕ್ಕೆ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಸರಿಯಾಗಿ ನೋಡಿ. ಓಕೆ, ಈಗ ನಿಮ್ಮ ಪ್ರಶ್ನೆ ಈ ರೀತಿಯಾಗಿದೆ. ಇದು ಯಾವ ಸಿನಿಮಾದ ಚಿತ್ರ? ನಿಮ್ಮ ಮೊದಲನೇ ಆಯ್ಕೆ ಅಂದದ ಅರಮನೆ, 2ನೇ ಆಯ್ಕೆ ಬಾಡದ ಹೂ. ಅಂದದ ಅರಮನೆ. ಅಂದದ ಅರಮನೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಅಂದದ ಅರಮನೆ ಉತ್ತರ ಸರಿಯಾಗಿದೆಯಾ? ಎಸ್, ರೈಟ್ ಆನ್ಸರ್. ಓಕೆ, ಈಗ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಗಳಿಸಿದ್ದಾರೆ. ಈಗ ಅವರ 2ನೇ ಪ್ರಶ್ನೆಗೆ ಸಂಬಂಧಿಸಿದ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಇವಾಗ ನಿಮ್ಮ 2ನೇ ಪ್ರಶ್ನೆ ಈ ರೀತಿಯಾಗಿದೆ. ಇದು ಯಾವ ಸಿನಿಮಾದ ಛಾಯಾಚಿತ್ರ? ಮೊದಲ ಆಯ್ಕೆ ಅರ್ಚನಾ, 2ನೇ ಆಯ್ಕೆ ಮರೆಯಲಾಗದ ಕಥೆ. ಮರೆಯಲಾಗದ ಕಥೆ. ಮರೆಯಲಾಗದ ಕಥೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಮರೆಯಲಾಗದ ಕಥೆ ಉತ್ತರ ಸರಿಯಾಗಿದೆಯಾ? ಸರಿಯಾಗಿದೆ.
ಓಕೆ, ಎರಡೂ ಪ್ರಶ್ನೆಗೂ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದಾರೆ. ಈಗ 3ನೇ ಪ್ರಶ್ನೆಗೆ ಸಂಬಂಧಿಸಿದ 3ನೇ ಚಿತ್ರ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಈಗ ನಿಮ್ಮ ಪ್ರಶ್ನೆ, ಇದು ಯಾವ ಸಿನಿಮಾದ ದೃಶ್ಯ? ನಿಮ್ಮ ಮೊದಲ ಆಯ್ಕೆ ಗುಣ ನೋಡಿ ಹೆಣ್ಣು ಕೊಡು, ಎರಡನೇ ಆಯ್ಕೆ ಪ್ರೇಮ ಪಲ್ಲವಿ. ಗುಣ ನೋಡಿ ಹೆಣ್ಣು ಕೊಡು. ಗುಣ ನೋಡಿ ಹೆಣ್ಣು ಕೊಡು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಸರಿಯಾಗಿದೆ. ಎಲ್ಲ ಸಿನಿಮಾನು ನೋಡಿದಿರಾ ಸರ್? ಇಲ್ಲ ಮೇಡಮ್, ಹಳೆಯಾವು ನೋಡಿ. ತುಂಬಾ ನೋಡ್ತಾನೆ. ಹೌದಾ? ಹೇಳೋದಷ್ಟೇ. ತುಂಬಾ ನೋಡ್ತಾರೆ. ಹೌದಾ? ಎಲ್ಲಾ ಸಿನಿಮಾಗಳು ನೋಡ್ತಿದ್ದಾರೆ. ಇವತ್ತಿಗೂ. ಕನ್ನಡದಲ್ಲಿ ಯಾವ್ದು ನಿಮ್ಮ ಫೇವ್ರೆಟ್ ಸಿನಿಮಾ? ರವಿಚಂದ್ರನ್ ಅವ್ರದ್ದು. ಹೌದಾ? ಪ್ರೇಮಲೋಕ, ರಣಧೀರ. ಎಲ್ಲಾ ಸಿನಿಮಾಗಳು ನೋಡಿದೀರಾ? ರವಿಚಂದ್ರನ್ ಫಿಲಮ್ ಯಾವ್ದು ಬಿಟ್ಟಿಲ್ಲ, ಎಲ್ಲ ನೋಡಿದೀನಿ. ಓ, ಅವರ ನಿಮ್ ಫೇವ್ರೆಟ್ ಹೀರೋನಾ? ಫೇವ್ರೆಟ್ ಹೀರೋ. ಅವ್ರ ಬಗ್ಗೆ ಪ್ರಶ್ನೆ ಬಂದ್ರೆ ಎಲ್ಲ ಕರೆಕ್ಟ್ ಆಗಿ ಹೇಳ್ಬೋದು. ಅಲ್ಲ, ಬೇರೆದೇ ಎಷ್ಟು ಚೆನ್ನಾಗಿ ಹೇಳ್ತಿದ್ದೀರಾ. ಇನ್ ಫೇವ್ರೆಟ್ ಹೀರೋ ಬಗ್ಗೆ ಕೇಳಿದ್ರೆ ಫುಲ್ ಔಟ್ ಆಫ್ ಔಟ್ ಅನ್ಸುತ್ತೆ. ಓಕೆ, ಈ ಸುತ್ತಿನಲ್ಲಿ ಕೇಳದಾದ 3 ಪ್ರಶ್ನೆಗಳಿಗೂ 3 ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕವನ್ನ ಗಳಿಸಿದೆ ನಮ್ಮ ಸುಕುಂ ಕುಟುಂಬ. ಚೆನ್ನಾಗಿ ಆಡ್ತಾ ಇದ್ದೀರಾ. ಆಕ್ಚುಲಿ 3 ಸುತ್ತಿನಲ್ಲೂ ಚೆನ್ನಾಗಿ ಆಡಿದ್ದೀರಾ. ಲಾಸ್ಟ್ 1 ಸುತ್ತಿದೆ, ನೋಡೋಣ. ಓಕೆ ಓಕೆ, ಈಗ ನಮ್ಮ ನೇಸರ ಕುಟುಂಬ ಚಿತ್ರ ಜಗತ್ತು ಆಡೋದಕ್ಕೆ ರೆಡಿ ಇದ್ದೀರಾ? ನಮ್ಮ ನೇಸರ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ನಿಮ್ಮ ಮೊದಲನೇ ಪ್ರಶ್ನೆ, ಇದು ಯಾವ ಸಿನಿಮಾದ ಚಿತ್ರ? ನಿಮ್ಮ ಮೊದಲ ಆಯ್ಕೆ ಪ್ರೇಮ ಮತ್ಸರ, ಎರಡನೇ ಆಯ್ಕೆ ಶಂಕರ್ ಸುಂದರ್. ಪ್ರೇಮ ಮತ್ಸರ. ಓಕೆ, ಪ್ರೇಮ ಮತ್ಸರ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಅಯ್ಯೋ ನೋ, ತಪ್ಪಾಗಿದೆ. ಬಟ್ ಪರವಾಗಿಲ್ಲ. ಆಕ್ಚುಲಿ ಸರಿಯಾದ ಉತ್ತರ ಬಂದು ಶಂಕರ್ ಸುಂದರ್. ಬಟ್ ನಿಮಗೆ ಕಾನ್ಫಿಡೆನ್ಸ್ ಇತ್ತು ಅದು ಸರಿಯಾದ ಉತ್ತರ ಅಂತ. ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಅನ್ಸುತ್ತೆ. ಪರವಾಗಿಲ್ಲ. ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಎರಡನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ಚಿತ್ರದ ಹೆಸರೇನು? ಮೊದಲನೇ ಆಯ್ಕೆ ಗರುಡ ರೇಖೆ, ಎರಡನೇ ಆಯ್ಕೆ ಹೆಣ್ಣಿನ ಸೇಡು. ಗರುಡ ರೇಖೆ. ಗರುಡ ರೇಖೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್, ರೈಟ್ ಆನ್ಸರ್. ಓಕೆ, ಈಗ 20 ಅಂಕವನ್ನ ಗಳಿಸಿದ್ದಾರೆ ನೇಸರ ಕುಟುಂಬ. ಲಾಸ್ಟ್ ಪ್ರಶ್ನೆಗೆ ಏನಾದರೂ ಸರಿಯಾದ ಉತ್ತರ ಕೊಟ್ರೆ 40 ಅಂಕ ಅವ್ರದ್ದಾಗುತ್ತೆ. 3ನೇ ಪ್ರಶ್ನೆಗೆ ಸಂಬಂಧಿಸಿದ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಇದು ಯಾವ ಸಿನಿಮಾದ ಛಾಯಾಚಿತ್ರ? ನಿಮ್ಮ ಮೊದಲ ಆಯ್ಕೆ ಟೋನಿ, ಎರಡನೇ ಆಯ್ಕೆ ಮಾವ ಸೊಸೆ ಸವಾ. ಟೋನಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ ಟೋನಿ? ಎಸ್, ರೈಟ್ ಆನ್ಸರ್. ಓಕೆ, ಈಗ 3ರಲ್ಲಿ 2 ಸರಿಯಾದ ಉತ್ತರ ಕೊಟ್ಟು 40 ಅಂಕವನ್ನ ಗಳಿಸಿದ್ದೀರಾ. ವೆರಿ ವೆಲ್ ಪ್ಲೇಡ್. ಏನ್ ಸರ್? ಪರವಾಗಿಲ್ಲ. ಲಾಸ್ಟ್ ರೌಂಡಲ್ಲಿ ಔಟ್ ಆಫ್ ಔಟ್ ಹೊಡೆದ್ಬಿಡಿ ಸರ್. ಮೇಡಮ್ ಹೇಳಿ, ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು? ರಮ್ಯಾ ಅವರ ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ? ಹೌದಾ, ಎಲ್ಲ ನೋಡಿದ್ದೀರಾ? ಅದು ಜಾಸ್ತಿ ಇಷ್ಟನಾ? ಓಕೆ, ನೆಕ್ಸ್ಟ್ ಅವ್ರು ಬರಬೇಕು ಅಂತ ಎಲ್ಲರೂ ಭಾವಿಸಿದ್ರು. ಅವ್ರು ಬರ್ತೀನಿ ಅಂದ್ರು, ಮತ್ತೆ ಯಾಕೋ ಬೇರೆ ಡಿಸಿಷನ್ ತಗೊಂಡಿದ್ದಾರೆ. ನೋಡೋಣ ಏನು ಡಿಸಿಷನ್ ಮಾಡ್ತಾರೆ ಮುಂದೆ ಅಂತ. ಓಕೆ, ನಮ್ಮ ಸ್ನೇಹ ಕುಟುಂಬ ರೆಡಿ ಇದೆಯಾ ಆಟ ಆಡೋದಕ್ಕೆ? ಓಕೆ, ನಮ್ಮ ಸ್ನೇಹ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ನಿಮ್ಮ ಪ್ರಶ್ನೆ, ಇದು ಯಾವ ಸಿನಿಮಾದ ಚಿತ್ರ? ಖದೀಮ ಕಳ್ಳರು, ಎರಡನೇ ಆಯ್ಕೆ ಜಗ್ಗು. ಖದೀಮ ಕಳ್ಳರು. ಓಕೆ, ಖದೀಮ ಕಳ್ಳರು. ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ? ಓಕೆ, ಖದೀಮ ಕಳ್ಳರು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಜಾಸ್ತಿ ಜನ ಇದ್ರು ಅಂತ ಖದೀಮ ಕಳ್ಳರು ಅಂತ ಹೇಳಿದ್ರು. ಜಗ್ಗು ಸರಿಯಾದ ಉತ್ತರ. ಓಕೆ, ಈಗ ಮುಂದಕ್ಕೆ ಹೋಗ್ಬೇಡ. ನಿಮ್ಮ ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಎರಡನೇ ಚಿತ್ರ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಇಲ್ಲಿ 3 ಜನ ಇದ್ದಾರೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮ್ಮ
ಪ್ರಶ್ನೆ ಈ ರೀತಿಯಾಗಿದೆ, ಇದು ಯಾವ ಸಿನಿಮಾದ ಚಿತ್ರ? ಮೊದಲನೇ ಆಯ್ಕೆ ಅಪೂರ್ವ ಸಂಗಮ, ಎರಡನೇ ಆಯ್ಕೆ ಸಮಯದ ಗೊಂಬೆ. ಅಪೂರ್ವ ಸಂಗಮ. 3 ಜನ ಇದ್ದಾರೆ ಅಂತ. ಓಕೆ, ಅಪೂರ್ವ ಸಂಗಮ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಉತ್ತರ ಎಸ್, ರೈಟ್ ಆನ್ಸರ್. ಮೇಡಮ್ ನೀವು ನಗಿ ಮೇಡಮ್, ಯಾಕೆ ಸೀರಿಯಸ್ ಆಗ್ತೀರಾ? ಗೊತ್ತಿದ್ರು ನನಗೆ ಆಗುತ್ತೆ ಅಂತ ಫುಲ್ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಉತ್ತರ ತಪ್ಪಾದ್ರೆ. ಓಕೆ, ಈಗ ಅಪೂರ್ವ ಸಂಗಮ ಅಂತ ಉತ್ತರ ಸರಿಯಾಗಿದೆ. 20 ಅಂಕವನ್ನ ಗಳಿಸಿದ್ದಾರೆ. ಮುಂದಕ್ಕೆ ಹೋಗ್ಬೇಡ ಅಲ್ಲ. ನಿಮ್ಮ 3ನೇ ಪ್ರಶ್ನೆಗೆ ಸಂಬಂಧಿಸಿದ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ನಿಮ್ಮ 3ನೇ ಪ್ರಶ್ನೆ, ಇದು ಯಾವ ಸಿನಿಮಾದ ಚಿತ್ರ? ಮೊದಲನೇ ಆಯ್ಕೆ ಪ್ರಳಯಾಂತಕ, ಎರಡನೇ ಆಯ್ಕೆ ಪ್ರೇಮಿಗಳಿಗೆ ಸವಾಲ್. ಪ್ರಳಯಾಂತಕ. ಪ್ರಳಯಾಂತಕನ ಅನ್ನೋದು ಇಲ್ಲ ಪ್ರಳಯಾಂತಕ. ಪ್ರಳಯಾಂತಕ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ಅಬ್ಬಾ, ನನಗೆ ಸಮಾಧಾನ. ಏನಾದರೂ ಉತ್ತರ ತಪ್ಪಾಗಿದ್ರೆ ಮೇಡಮ್ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರು ಅವರು. ಈಗ 3ರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕವನ್ನು ಗಳಿಸಿದ್ರ. ಓಕೆ, HP ಕುಟುಂಬ ಆಟ ಆಡೋದಕ್ಕೆ ರೆಡಿ ಇದ್ದೀರಾ? ಚಿತ್ರ ಜಗತ್ತು. ಓಕೆ, ನಮ್ಮ HP ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ನಿಮ್ಮ ಪ್ರಶ್ನೆ ಈ ರೀತಿಯಾಗಿದೆ, ಇದು ಯಾವ ಸಿನಿಮಾದ ಚಿತ್ರ? ನಿಮ್ಮ ಮೊದಲ ಆಯ್ಕೆ ಬಿಡುಗಡೆಯ ಬೇಡಿ, ಎರಡನೇ ಆಯ್ಕೆ 3 ಜನ್ಮ. ಬಿಡುಗಡೆಯ ಬೇಡಿ. ಓಕೆ, ಬಿಡುಗಡೆಯ ಬೇಡಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್, ರೈಟ್ ಆನ್ಸರ್. ಓಕೆ, 20 ಅಂಕವನ್ನ ಗಳಿಸಿದ್ದೀರಾ. ಈಗ ಮುಂದಕ್ಕೆ ಹೋಗ್ಬೇಡ ಅಲ್ಲ. 2ನೇ ಪ್ರಶ್ನೆಗೆ ಸಂಬಂಧಪಟ್ಟ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ನಿಮ್ಮ ಪ್ರಶ್ನೆ ಈ ರೀತಿಯಾಗಿದೆ, ಇದು ಯಾವ ಸಿನಿಮಾದ ಛಾಯಾಚಿತ್ರ? ನಿಮ್ಮ ಮೊದಲ ಆಯ್ಕೆ ಕುಂಕುಮ ತಂದ ಸೌಭಾಗ್ಯ, ಎರಡನೇ ಆಯ್ಕೆ ಬಾಳೊಂದು ಉಯ್ಯಾಲೆ. ಬಾಳೊಂದು ಉಯ್ಯಾಲೆ. ಬಾಳೊಂದು ಉಯ್ಯಾಲೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಅಯ್ಯೋ, ಉತ್ತರ ತಪ್ಪಾಗಿದೆ. ಓಕೆ, ಸರಿಯಾದ ಉತ್ತರ ಕುಂಕುಮ ತಂದ ಸೌಭಾಗ್ಯ. ಓಕೆ, 3ನೇ ಪ್ರಶ್ನೆಗೆ ಹೋಗ್ಬೇಡ ಅಲ್ಲ. 3ನೇ ಪ್ರಶ್ನೆಯ ಕುರಿತಾದ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ನಿಮ್ಮ ಪ್ರಶ್ನೆ ಈ ರೀತಿಯಾಗಿದೆ, ಇದು ಯಾವ ಸಿನಿಮಾದ ಚಿತ್ರ? ನಿಮ್ಮ ಮೊದಲ ಆಯ್ಕೆ ಕಾಡು ಮೇಡು, ಎರಡನೇ ಆಯ್ಕೆ ಶಿವ ಕೊಟ್ಟ ಸೌಭಾಗ್ಯ. ಅವಾಗ ಬೇರೆ ಸೌಭಾಗ್ಯ, ಈಗೊಂದು ಸೌಭಾಗ್ಯ ಬಂದಿದೆ ನೋಡಿ. ಈ ಸೌಭಾಗ್ಯ ನಮಗೆ ಸೌಭಾಗ್ಯ ತಂದ್ಕೊಡು. ಅದೇ ನೋಡ್ಬೇಕು. ಆ ಸೌಭಾಗ್ಯ ಕೈ ಕೊಡ್ತು, ಈ ಸೌಭಾಗ್ಯ ಕೈ ಹಿಡಿಯುತ್ತೆ ಅಂತನಾ? ಓಕೆ, ಶಿವ ಕೊಟ್ಟ ಸೌಭಾಗ್ಯ ಅಂತ ಹೇಳಿದರೆ, ಶಿವ ನೀನು ಸೌಭಾಗ್ಯ ಕೊಡ್ತೀಯ ಇಲ್ವಾ? ಸರಿಯಾದ ಉತ್ತರ ಸೊಸೆ ಮಾತ್ರ ಸೌಭಾಗ್ಯ ತರಲಿಲ್ಲ, ನಿಮಗೆ ಶಿವ ಸೌಭಾಗ್ಯ ತಂದ್ರಲ್ಲ. ಓಕೆ, 3 ಪ್ರಶ್ನೆಯಲ್ಲಿ ನೀವು 2ಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟು 40 ಅಂಕವನ್ನ ಗಳಿಸಿದ್ದೀರಾ. ವೆಲ್ ಪ್ಲೇಡ್. ಓಕೆ, ಇವಾಗ 4ನೇ ಸುತ್ತಿಗೆ ಬಂದ್ಬಿಟ್ಟಿದೀವಿ. ನಮ್ಮ 4ನೇ ಸುತ್ತು ನಟ ಭಯಂಕರ. ನಟ ಭಯಂಕರ ಸುತ್ತು ಗೊತ್ತೇ ಇದೆ. ಯಾರ ಆಕ್ಟಿಂಗ್ ಅಲ್ಲಿ ಪಂಟ್ರಿದಾರೋ ಅವ್ರು ಬರಬೇಕು, ಚಿಟ್ ಎತ್ತಬೇಕು, ಅದ್ರಲ್ಲಿ ಏನಿರುತ್ತೋ ಅದನ್ನ ಎನಾಕ್ಟ್ ಮಾಡಿ ತೋರಿಸ್ಬೇಕು. ಉಳಿದ ಕುಟುಂಬ ಸದಸ್ಯರು ಅದನ್ನ ಗೆಸ್ ಮಾಡಬೇಕು. ಆಸ್ ಯೂಶುವಲ್ ಸುಂಕುಮ್ ಕುಟುಂಬದಿಂದನೇ ಆರಂಭ ಮಾಡೋದು. ಸುಂಕುಮ್ ಕುಟುಂಬದಲ್ಲಿ ಯಾರು ಬರ್ತಾ ಇದ್ದಾರೆ? ಓ, ಮೇಡಮೇ ಬರ್ತಾ ಇದ್ದಾರೆ ಅವರು. ನಿಮ್ಮ ಸಮಯ ಈಗ ಶುರುವಾಗಿದೆ.
ಬೇರೆ ಥರನೂ ತೋರಿಸಿ. ಕೋಟಿಗೊಬ್ಬ. ಕೋಟಿಗೊಬ್ಬ. ಎಸ್, ರೈಟ್ ಆನ್ಸರ್. ಹೀಗೂ ತೋರಿಸ್ಬೋದು, ದುಡ್ಡು ತೋರಿಸ್ಬೋದು, ಅದಕ್ಕೆ ಎಷ್ಟು ಸೊನ್ನೆ ಇದೆ ಹಂಗೂ ತೋರಿಸ್ಬೋದು. ಬಟ್ ಸರಿಯಾಗಿ ಉತ್ತರ ಅಂತೂ ಕೊಟ್ಟಿದ್ದಾರೆ. ಕೋಟಿಗೊಬ್ಬ ಅಂತ ಸರಿಯಾಗಿ ಗೆಸ್ ಮಾಡಿ ಈಗ 20 ಅಂಕವನ್ನು ಗಳಿಸಿದ್ದಾರೆ. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ಅದನ್ನ ನೀವು ಅವ್ರು ಗೆಸ್ ಮಾಡಿ ಜೋರಾಗಿ ಹೇಳಿ. ಅಗಸ. ಆಕಾಶಗಂಗೆ. ಆಕಾಶರಾಮ. ಆಕಾಶ ಭೂಮಿ. ಗೆಸ್ ಮಾಡಿ. ಓಕೆ, ಈಗ ಮದುವೆ. ಓಕೆ, ಆಕಾಶ ಭೂಮಿ. ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲನೇ ಸುಳಿವು ಎಸ್ ನಾರಾಯಣ್ ನಿರ್ದೇಶನದ ಚಿತ್ರ ಇದು. ಮೋಡ. ಅನುರಾಗ ಸಂಗಮ. ನಿಮ್ಮ ಎರಡನೇ ಸುಳಿವು ಎಸ್ ನಾರಾಯಣ್ ಜೊತೆ ಶಶಿಕುಮಾರ್ ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಅಮರ್ ಅಕ್ಬರ್ ಅಂತ. ಓಕೆ, ಸಮಯ ಮುಕ್ತಾಯವಾಗಿದೆ. ಯಾರಾದ್ರೂ ಗೆಸ್ ಮಾಡ್ತೀರಾ ಇಲ್ಲಿ? ಹೌದು, ಸರಿಯಾದ ಉತ್ತರ ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ. ನೋಡಿ, ಇವ್ರು ಗೆಸ್ ಮಾಡಿದ್ರು. ಓಕೆ, ಪರವಾಗಿಲ್ಲ. ನಿಮ್ಮ ಸಮಯ ಈಗ ಶುರುವಾಗಿದೆ. ಹುಲಿ. ಕರಡಿ. ಸಿಂಹಾದ್ರಿಯ ಸಿಂಹ. ಹುಲಿ ಬಂತು ಹುಲಿ. ಸಿಂಹಗರ್ಜನೆ. ಅದು ಸರಿಯಾಗಿ ತೋರಿಸಿ ಅದನ್ನು. ಟ್ಯಾಂಕರ್. ನೆಕ್ಸ್ಟ್ ಬೇರೆ ಬೇರೆ. ಜೋರಾಗಿ ಹೇಳಿ, ಜೋರಾಗಿ ಹೇಳಿ ಇವ್ರೆ. ಕೋತಿಗಳು ಸರ್. ಕೋತಿ. ಕರೆಕ್ಟ್. 3ರಲ್ಲಿ 2ಕ್ಕೆ ಸರಿಯಾಗಿ ಗೆಸ್ ಮಾಡಿ 40 ಅಂಕವನ್ನ ಗಳಿಸಿದ್ದೀರಾ. ಇನ್ನೂ ಹೇಳಲಿಲ್ಲ ಅಂದ್ರೆ ಹಿಂಗೆ ಬಾಳಿ ತಿನ್ಬಿಟ್ಟಿವಿ. ಇಲ್ಲಾಂದ್ರೆ ಓಕೆ, ಈಗ ನಮ್ಮ ನೇಸರ ಕುಟುಂಬ ರೆಡಿ ಇದ್ದೀರಲ್ಲ? ಓಕೆ, ಬನ್ನಿ. ಯಾರು ಬರ್ತಾ ಇದ್ದೀರಾ? ಓಕೆ, ಮೇಡಮ್ ಫುಲ್ ಆಕ್ಟಿಂಗ್ ಅಲ್ಲಿ ಪಂಟರ್ ಅನ್ಸುತ್ತೆ. ಬನ್ನಿ ಮ್ಯಾಮ್. ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡಿ ಕುಡಿ ಮ್ಯಾಮ್. ಓ ದೇವ್ರೇ, ಕಾಪಾಡಪ್ಪ, ಈಸಿ ಇರೋದು ಬರಪ್ಪ ಅಂತ. ನಿಮ್ಮ ಸಮಯ ಈಗ ಶುರುವಾಗಿದೆ. ಎಸ್, ರೈಟ್ ಆನ್ಸರ್. ಸರಿಯಾದ ಉತ್ತರ ಕೊಟ್ಟು ಈಗ 20 ಅಂಕನ ಗಳಿಸಿದಿರಾ. ನೋಡೋಣ ಮುಂದಕ್ಕೆ ಹೇಗೆ ಹೋಗುತ್ತೆ ಅಂತ. ನಿಮ್ಮ ಸಮಯ ಈಗ ಶುರುವಾಗಿದೆ. ಡ್ರೈವರ್. ಡ್ರೈವರ್. ಲಾರಿ ಡ್ರೈವರ್. ಲಾರಿ. ರೋಡ್. ಆಟೋ ಡ್ರೈವರ್. ರಸ್ತೆ ರಾಜ. ಕಾರ್. ಲಾರಿ. ಬಸ್. ಬಸ್ ಡ್ರೈವರ್. ಬಸ್ ಡ್ರೈವರ್. ಟೊಮೊಟೊ ಎಕ್ಸ್ಪ್ರೆಸ್. ಏನ್ ಮೇಡಮ್ ಹಿಂಗ್ ಗೆಸ್ ಮಾಡ್ತಾ ಇದ್ದೀರಾ?
ಇಲ್ಲಿಗೆ ಬರಕ್ಕೆ 2 ತಿಂಗಳು ಪ್ರಾಕ್ಟೀಸ್ ಮಾಡಿದ್ರ? ಯಾರ್ಯಾರ ಜೊತೆ ಪ್ರಾಕ್ಟೀಸ್ ಮಾಡಿದ್ರಿ? ಇದೇ ಟೀಮಾ? ಹೌದಾ? 2 ತಿಂಗಳಿಂದ ಒಬ್ರೆ ಹೇಗ್ ಪ್ರಾಕ್ಟೀಸ್ ಮಾಡಕ್ ಸಾಧ್ಯ? ಯಾವ ತರ ನೋಡಿ ಅವ್ರು 2 ತಿಂಗಳು ಪ್ರಾಕ್ಟೀಸ್ ಮಾಡೋದು ಎಷ್ಟು ಫಲ ನೀಡ್ತಾ ಇದೆ ನೋಡಿ. ಎಲ್ಲಾರ್ದು ಗೆಸ್ ಮಾಡ್ತಾ ಇದ್ದೀರಾ ನೀವು. ಮುಸುಕು. ಚಲನಚಿತ್ರ. ಕಾಣದ ನೋಡಿ. ಮೋಡದ ಮರೆಯಲ್ಲಿ. ಆಕಾಶ. ಕತ್ತಲು. ಕತ್ತಲ ಕೋಣೆ. ಕತ್ತಲ ಬೆಳಕು. ಕತ್ತಲ ಸಾಮ್ರಾಜ್ಯ. ಕತ್ತಲ ಮನೆ. 2 months ಮೇಡಮ್. ಕತ್ತಲು ಫಸ್ಟ್ ವರ್ಡ್. ಸೆಕೆಂಡ್ ವರ್ಡ್ ಮನೆ. ಕತ್ತಲೆ ಕೋಣೆ. ಊರು. ಕತ್ತಲೆ ಕೋಣೆ. ಊರು. ಗೋಪುರ. ಕತ್ತಲೆ ಆಕಾಶ. ಗಾಳಿ ಗೋಪುರ. ಕತ್ತಲೆ ಮರ. ಗಾಳಿ ಗೋಪುರ. ಟೈಮ್ ಆಫ್. ಓಕೆ, ಈಗ ಸುಳಿವು ಹೇಳ್ತೀವಿ. ಇದು ರಘುವೀರ್ ನಟನೆಯ ಸಿನಿಮಾ. ಮೌನ ಸಂಗ್ರಾಮ. ರಾಜಾರೆಡ್ಡಿ ಈ ಚಿತ್ರದ ನಿರ್ದೇಶಕ. ಆಕ್ಚುಲಿ ಇದು ಸ್ವಲ್ಪ ಕಷ್ಟನೇ ಇದೆ ಗೆಸ್ ಮಾಡೋದಕ್ಕೆ. ಸರಿಯಾದ ಉತ್ತರ ಈಗ ಬರ್ತಾ ಇದೆ ನೋಡಿ ಸ್ಕ್ರೀನ್ ಮೇಲೆ. ಕತ್ತಲೆ ಕಾಡು ಎಸ್ಟೇಟ್. ಅಯ್ಯೋ, ಆದ್ರೆ ಇದು ಗೆಸ್ ಮಾಡಕ್ ಸ್ವಲ್ಪ ಕಷ್ಟ. ಹೌದೌದು, ಯಾಕಂದ್ರೆ ತುಂಬಾ ಫೇಮಸ್ ಆಗಿರೋ ಸಿನಿಮಾಗಳಂದ್ರೆ ನಮ್ಗೆ ಬಾಯಲ್ಲೇ ಇರುತ್ತೆ. ಇದು ಸ್ವಲ್ಪ ಅಪರೂಪಕ್ಕೆ ಕೇಳೋದಲ್ಲ, ಗೆಸ್ ಮಾಡಕ್ ಕಷ್ಟನೇ ಇತ್ತು. ಬಟ್ ನೀವು ಚೆನ್ನಾಗಿ ತೋರಿಸಿದ್ರಿ, ನೀವು ಚೆನ್ನಾಗಿ ಟ್ರೈ ಮಾಡಿದ್ರಿ. 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕವನ್ನ ಗಳಿಸಿದ್ದೀರಾ. ಮ್ಯಾಮ್ 2 ತಿಂಗಳು ಪ್ರಾಕ್ಟೀಸ್ ಮಾಡಿದ್ರಿಂದ 2ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 3 months ಮಾಡಿದ್ರೆ 3ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ರಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಓಕೆ, ಸ್ನೇಹ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ಮೇಡಮ್ನೇ ಕಳಿಸ್ಬೇಕಾಗಿತ್ತು. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ಕೀಪ್ ಆನ್ ಟ್ರೈಯಿಂಗ್ ಏನಾದ್ರು. ಓಕೆ, ಸಮಯ ಮುಕ್ತಾಯ ಆಗಿದೆ. ನಿಮ್ಮ ಮೊದಲನೇ ಸುಳಿವು ಬಿ ಸುರೇಶ್ ನಿರ್ದೇಶನದ ಸಿನಿಮಾ. ಇದು ಎಷ್ಟು ವರ್ಡ್ಸ್ ಇದೆ ಹೇಳು? 4 ವರ್ಡ್ಸ್ ಆಗೋಯ್ತು. 4 ಎಲ್ಲಿದೆ? 3 ವರ್ಡ್ಸ್ ಇದೆ. ಸುಳ್ವೇನಂತ ಹೇಳಿದ್ರೆ? ಬಿ ಸುರೇಶ್ ನಿರ್ದೇಶನದ ಚಿತ್ರ. ಹಂಸಲೇಖ ಪುತ್ರ ಅಲಂಕಾರ್ ಈ ಸಿನಿಮಾದ ನಾಯಕ ನಟ. ಅದು ತೋರ್ಸಕ್ ಸ್ವಲ್ಪ ಕಷ್ಟನೇ ಇದೆ, ಆಗ್ತಾ ಇಲ್ಲ. ಯಾರಿಗೂ ಕೂಡ ಗೆಸ್ ಮಾಡಕ್ ಆಗ್ತಾ ಇಲ್ಲ ಅನ್ಸುತ್ತೆ. ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಟಪೋರಿ. ಗೊತ್ತಿರಲಿ. ಒಂದೇ ವರ್ಡ್. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ನಾನು, ನೀನು, ಚಿಕ್ಕ ಮಗು. ಮೊಮ್ಮಗನ ಆದೋಕ್ಷ. 3 ವರ್ಡ್ಸಾ? ಮನೆ ಕಟ್ಟು, ಮನೆಗೆ ಬಂದ, ನಾನು, ನೀನು, ಅತ್ತೆ ಮಗಳು. ಆದೋಕ್ಷ. ಅತ್ತೆ ಅವಳು ನಿಂಗೆ ಮಾವನ ಮಗಳು. ಅತ್ತೆ ಮಗಳು ಸ್ನೇಹ. ಮಾವನ.
ಓಕೆ, ಸಮಯ ಮುಕ್ತಾಯವಾಗಿದೆ. ನಿಮ್ಮ ಸುಳಿವು ಈ ರೀತಿಯಾಗಿದೆ. ಹಂಸಲೇಖ ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕರು. ನಿಮ್ಮ ಎರಡನೇ ಸುಳಿವು ಅನುಪ್ರಭಾಕರ್ ಅವರು ಕೂಡ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಈ ಚಿತ್ರದಲ್ಲಿ. ಓಕೆ, ಯಾರಿಗೂ ಉತ್ತರ ಗೊತ್ತಾಯ್ತಾ? ನಿಮಗೆ ಗೊತ್ತಾಯ್ತಾ? ತವರಿಗೆ ಬಾ ತಂಗಿ. ನೀವು ಫುಲ್ ಎಲ್ಲಾರ್ದು ನೀವೇ ಹೇಳ್ತಾ ಇದ್ದೀರಾ ಬಿಡಿ. ಇನ್ನೆಷ್ಟು ಪ್ರಾಕ್ಟೀಸ್ ಮಾಡಿದ್ ಬೇಡ. ಮನೆಯಲ್ಲಿ ಎಷ್ಟೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಸರ್? ಅಂದ್ರೆ ನಾನು ನಿಮ್ ಪ್ರೋಗ್ರಾಮ್ ನೋಡ್ತೀನಿ, ಮತ್ತೆ ಫೋನಲ್ಲಿ ನೋಡಿ. ಅವರಿಗೂ ಗೊತ್ತಿಲ್ಲ, ಒಬ್ಬರೇ ಪ್ರಾಕ್ಟೀಸ್ ಮಾಡಿದ್ರು. ಹೌದಾ? ಅವ್ರಿಗೇನು ಡಿಸ್ಟರ್ಬ್ ಆಗ್ಲಿಲ್ಲ ತಾನೇ? ಅವ್ರಿಗೆ ಗೊತ್ತೇ ಇಲ್ಲ ಪ್ರಾಕ್ಟೀಸ್. ಇಲ್ಲ, ಯಾಕಂದ್ರೆ ನೀವು ಒಂದೇ ಸಲ ಎಲ್ಲೋ ಎದ್ದು ಹಿಂಗೆಲ್ಲ ಮಾಡ್ತಾ ಇದ್ದಾಗ ಏನ್ ಮಾಡ್ತಾ ಇದಾರಪ್ಪ ಅನ್ಕೋಬಾರ್ದಲ್ಲ ಅವರು. ಬಟ್ ಎಷ್ಟು ಅಂದ್ರೆ ಗೆಸ್ ಮಾಡಕ್ಕೂ ಕಷ್ಟ ಆಗುತ್ತೆ, ಅಂತರದ್ರಲ್ಲಿ ನೀವು ಗೆಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಸಖತ್ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಓಕೆ, ತವರಿಗೆ ಬಾ ತಂಗಿ ಸರಿಯಾದ ಉತ್ತರ. ಓಕೆ, ಈಗ ಮೂರನೇಗೆ ತೋರಿಸ್ಬಿಡಿ. ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡಿ. ನೋಡಿ, ಅವ್ರು ಅಬ್ಸರ್ವ್ ಮಾಡ್ತಾ ಇದ್ರೆ ಬಿಟ್ಕೊಡ್ಬೇಡಿ ಈ ಸಲ, ಆಯ್ತಾ? ನಿಮ್ಮ ಸಮಯ ಈಗ ಶುರುವಾಗಿದೆ. ತುಂಬಾ ಈಸಿ ಇದೆ. ಎಸ್, ಈ ತಂಡದಲ್ಲಿ ಬರೀ ಹುಡುಗಿರೇ ಇದ್ದಾರೆ, ಅವ್ರಿಗೆ ಕರೆಕ್ಟ್ ಆಗಿರೋದೇ ಸಿಕ್ಕಿದೆ, ಮೇಕಪ್ ಅಲ್ವಾ? ಸೊ ಮೇಕಪ್ ಉತ್ತರ ಸರಿಯಾಗಿದೆ. 20 ಅಂಕವನ್ನ ಗಳಿಸಿದ್ದೀರಾ. ವೆಲ್ ಡನ್. ಈಗ HP ಕುಟುಂಬ ಆಟ ಆಡೋದಕ್ಕೆ ಯಾರು ಬರ್ತಾ ಇದ್ದಾರೆ? ನಟ ಭಯಂಕರ. ಭಯಂಕರರೇ ಬರ್ತಾ ಇದ್ದಾರೆ. ಸರ್ ಬನ್ನಿ ಈ ಕಡೆ. ತಳ್ತಾ ಇದ್ದಾರಾ? ಆಡ್ಬೋದು, ಬನ್ನಿ ಸರ್, ಫೋಕಸ್ ಮಾಡಿ ಅಷ್ಟೇ. ನಿಮ್ಮ ಸಮಯ ಇವಾಗ ಶುರುವಾಗಿದೆ. ಎರಡು ವರ್ಡ್ ಎರಡು. ಹಾರ್ಟ್, ಹೃದಯ, ಪ್ರೇಮ. ಎರಡನೇ ವರ್ಡ್ ಪ್ರೇಮ ಕೈ. ಏನ್ ಸರ್ ಅವರು ತಳ್ಳಿ ಕಳ್ಸಿದ್ರು, ನನಗೆ ಬರಲ್ಲ ಅಂತ ಇದ್ರಿ. ಎಷ್ಟು ಬೇಗ ಚೆನ್ನಾಗಿ ತೋರಿಸಿದ್ರಿ ಅಲ್ವಾ? ನೀಟಾಗಿ ತೋರಿಸಿದ್ರು, ಕೈದಿನೂ ತೋರಿಸಿದ್ರು, ಪ್ರೇಮನೂ ತೋರಿಸಿದ್ರು. ಸೂಪರ್ ಸರ್. ಇದೇ ತರ ಆಟ ಆಡಿ. ನೆಕ್ಸ್ಟ್ ಗೊತ್ತಿದೆಯಲ್ಲ? ನಿಮ್ಮ ಸಮಯ ಈಗ ಶುರುವಾಗಿದೆ. ಸೈನಿಕ. ಒಂದ್ಸಲ ಹಿಂಗ್ ನಿಂತ್ರು ಸೈನಿಕ ಅಂತ ಹೇಳೇ ಬಿಟ್ರು. ಓಕೆ, ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ ಅಂತ ಅನ್ಸುತ್ತೆ. ಸರಿಯಾದ ಉತ್ತರ ಎಸ್, ಸೈನಿಕ. ಸೊ 2ಕ್ಕೆ ಸರಿಯಾಗಿ ಗೆಸ್ ಮಾಡಿ 40 ಅಂಕನ ಗಳಿಸಿದ್ದೀರಾ. ಇದೊಂದು ಗೆಸ್ ಮಾಡಿಬಿಟ್ರೆ ಔಟ್ ಆಫ್ ಔಟ್. ನಿಮ್ಮ ಸಮಯ ಈಗ ಶುರುವಾಗಿದೆ. ಒಂದು ವರ್ಡ್ ಓಲೆ. ಒಂದೇ ವರ್ಡಾ? ಫಿಲಮ್, ಮೂವಿ. ಹೇಳು. ಬೇರೆ ಏನಾದ್ರು ತೋರಿಸಿ. ಮೂರು ಅಕ್ಷರ. ಓಕೆ, ಮೊದಲೆರಡು ಸೇಮಾ? ಬೇರೆ ಏನಾದ್ರು ತೋರಿಸಿ. ಸ್ವಲ್ಪ ಅವಾಗ ತೋರಿಸಿದ್ ಕರೆಕ್ಟ್ ಇತ್ತು. ಇನ್ನೊಂದ್ಸತಿ ತೋರಿಸಿ. ಕಾಫಿ ಕುಡಿಯೋದಾ? ಉಪಚಾರ. ಸಮಯ ಮುಗಿದಿದೆ. ಶೇಷಾದ್ರಿ ನಿರ್ದೇಶನದ ಸಿನಿಮಾ. ಉಪಚಾರ ಅಲ್ಲ. ಆತಿಥ್ಯ. ಅತಿಥೇಯ. ಅತಿಥಿ. ರೈಟ್ ಆನ್ಸರ್. ಅವರೆಷ್ಟು ಕರೆಕ್ಟ್ ಆಗಿ ತೋರಿಸಿದ್ರು. ಅತಿಥಿ ಉತ್ತರ ಸರಿಯಾಗಿದೆ. ಬಟ್ ನೀವು ಒಂದು ಸುಳಿವು ತಗೊಂಡಿರೋದ್ರಿಂದ 5 ಅಂಕ ಮೈನಸ್ ಆಗಿದೆ. 15 ಅಂಕ ಸಿಕ್ಕಿದೆ. ಬಟ್ ವೆರಿ ವೆಲ್ ಪ್ಲೇಡ್ ಸರ್. ಅವರು ಚೆನ್ನಾಗಿ ಗೆಸ್ ಮಾಡಿದ್ರು.
ನೀವು ಚೆನ್ನಾಗಿ ತೋರಿಸಿದ್ರಿ. ಇದು ಆತಿಥ್ಯ ಅಂತೆಲ್ಲ ಶುರು ಮಾಡಿದ್ರಲ್ಲ, ನಿಮ್ಗೆ ಹೆಂಗೆ ಅವರು ಕಾಫಿ ಎಲ್ಲ ಕೊಡೋದು, ಯಾರೋ ಬಂದಿದ್ದಾರೆ ಅಂತ ಹಂಗೆ ಗೆಸ್ ಮಾಡಿದ್ರಾ? ಹೌದು, ಅವ್ರು ಕುತ್ಕೊಂಡು ತೋರಿಸಿದ್ರಲ್ಲ ಅವಾಗ ಗೊತ್ತಾಯ್ತು ಆತಿಥ್ಯನೋ ಅಥವಾ ಅತಿಥಿನೋ, ಅದು ಕನ್ಫ್ಯೂಷನ್ ಆಯ್ತು. ಓಕೆ, ಬಟ್ ಎನಿಹೌ ಕರೆಕ್ಟ್ ಆಗಿ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಈ ಮೂಲಕ ಎಷ್ಟು ನಿಮ್ದು 55 ಅಂಕ ಅಲ್ಲ, 55 ಅಂಕವನ್ನ ಗಳಿಸಿದ್ದೀರಾ. ಓಕೆ, ಈಗ 4 ಸುತ್ತುಗಳು ಕಂಪ್ಲೀಟ್ ಆಗಿದೆ. ಅಂಕಗಳನ್ನ ನೋಡುವಂತಹ ಸಮಯ. ಯಾವ್ಯಾವ ಕುಟುಂಬ ಎಷ್ಟೆಷ್ಟು ಅಂಕನ ಗಳಿಸಿದೆ ಅಂತ ನೋಡೋಣ. ಮೊದಲಿಗೆ ನಮ್ಮ ಸುಂಕುಂ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕ 220. ತುಂಬಾ ಚೆನ್ನಾಗಿ ಆಟ ಆಡಿದ್ರಿ, 220 ಅಂಕನ ಗಳಿಸಿದ್ರ. ಈಗ ನಮ್ಮ ನೇಸರ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳನ್ನ ನೋಡೋಣ. ನೇಸರ ಕುಟುಂಬ ಗಳಿಸಿರುವುದು 180. ಓಕೆ, ನಮ್ಮ ಸ್ನೇಹ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 100. ಓಕೆ, ನಮ್ಮ 4ನೇ ಕುಟುಂಬ HP ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 175. ಓಕೆ, ಈಗ ಆರ್ಡರ್ ನೋಡಿದ್ರೆ 220 ಅಂಕಗಳನ್ನ ಗಳಿಸುವ ಮೂಲಕ ಸುಂಕುಂ ಕುಟುಂಬ ಮೊದಲನೇ ಸ್ಥಾನದಲ್ಲಿದೆ. ವೆರಿ ವೆಲ್ ಪ್ಲೇಡ್. ನೇಸರ ಕುಟುಂಬ 180 ಅಂಕಗಳನ್ನ ಗಳಿಸುವ ಮೂಲಕ 2ನೇ ಸ್ಥಾನದಲ್ಲಿದ್ದಾರೆ. ಓಕೆ, ನಮ್ಮ HP ಕುಟುಂಬ 175 ಅಂಕಗಳನ್ನ ಗಳಿಸುವ ಮೂಲಕ 5 ಮಾತ್ರ ಮಿಸ್ ಆಯ್ತು. ಇಲ್ಲೇನಾದ್ರೂ ಅತಿಥಿ ಅಂತ ಹೇಳ್ಬಿಟ್ಟಿದ್ರೆ ಟೈ ಆಗ್ತಾ ಇತ್ತು. ಬಟ್ 175 ಅಂಕಗಳನ್ನ ಗಳಿಸುವ ಮೂಲಕ 3ನೇ ಸ್ಥಾನದಲ್ಲಿದ್ದಾರೆ. ಓಕೆ, ನಮ್ಮ ಸ್ನೇಹ ಕುಟುಂಬ 100 ಅಂಕಗಳನ್ನ ಗಳಿಸುವ ಮೂಲಕ 4ನೇ ಸ್ಥಾನದಲ್ಲಿದ್ದಾರೆ. ಓಕೆ, ಇನ್ನು ನಮ್ಮ ಸಿನಿ ಕ್ವಿಜ್ ನಲ್ಲಿ ಭಾಗವಹಿಸುವಂತಹ ಎಲ್ಲ ಕುಟುಂಬಗಳಿಗೂ ವೀರಲೋಕ ಬುಕ್ ಹೌಸ್ ಕಡೆಯಿಂದ ಸಿನಿಮಾ ಕುರಿತಾದ ಪುಸ್ತಕಗಳನ್ನ ಬಹುಮಾನವಾಗಿ ನೀಡಲಾಗ್ತಾ ಇದೆ. ವೀರಲೋಕ ಬುಕ್ ಹೌಸ್ಗೆ ಚಂದನ ವಾಹಿನಿಯ ಪರವಾಗಿ ಧನ್ಯವಾದಗಳನ್ನ ಕೂಡ ನಾನು ಅರ್ಪಿಸ್ತಾ ಇದ್ದೀನಿ. ಓಕೆ, ಈಗ 220 ಅಂಕಗಳನ್ನ ಗಳಿಸುವ ಮೂಲಕ ಸುಂಕುಂ ಕುಟುಂಬ ಮೊದಲನೇ ಸ್ಥಾನದಲ್ಲಿದ್ದಾರೆ. ನಿಮಗೆ ವೀರಲೋಕ ಬುಕ್ ಹೌಸ್ ಕಡೆಯಿಂದ ಸಿನಿಮಾ ಕುರಿತಾದ ಪುಸ್ತಕಗಳು. ಕಂಗ್ರ್ಯಾಚುಲೇಷನ್ಸ್. 180 ಅಂಕಗಳನ್ನ ಗಳಿಸುವ ಮೂಲಕ 2ನೇ ಸ್ಥಾನದಲ್ಲಿದ್ದಾರೆ ನೇಸರ ಕುಟುಂಬ. ಕಂಗ್ರ್ಯಾಚುಲೇಷನ್ಸ್. HP ಕುಟುಂಬ 3ನೇ ಸ್ಥಾನದಲ್ಲಿದ್ದಾರೆ 175 ಅಂಕಗಳನ್ನ ಗಳಿಸುವ ಮೂಲಕ. ನಿಮಗೂ ಕೂಡ ವೀರಲೋಕ ಬುಕ್ ಹೌಸ್ ಕಡೆಯಿಂದ ಸಿನಿಮಾ ಕುರಿತಾದ ಪುಸ್ತಕಗಳು. ನಮ್ಮ ಸ್ನೇಹ ಲೋಕ ಕುಟುಂಬಕ್ಕೂ ಕೂಡ ವೀರಲೋಕ ಬುಕ್ ಹೌಸ್ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಓಕೆ, ಆಟದಲ್ಲಿ ಎಲ್ಲರೂ ಕೂಡ ಲವಲವಿಕೆಯಿಂದ ಭಾಗವಹಿಸಿದ್ರಿ. ತುಂಬ ಗೊತ್ತಿರುವಂಥ ವಿಚಾರಗಳು ಎಲ್ರಿಗೂ ಕೂಡ ಇತ್ತು. ಯಾಕಂದರೆ ಹಳೆ ಸಿನಿಮಾಗಳನ್ನ ತುಂಬ ಜನ ಇಲ್ಲಿ ಫಾಲೋ ಮಾಡಿದ್ರಿ. ಸೊ ಕೆಲವು ಪ್ರಶ್ನೆಗಳಿಗೆ ಗೆಸ್ ಮಾಡಾದರೂ ಕರೆಕ್ಟಾಗಿ ಉತ್ತರ ಕೊಟ್ರಿ. ತಪ್ಪೋ ಸರಿನೋ, ಬಟ್ ಈ ಕಾರ್ಯಕ್ರಮನ ನೀವೆಲ್ಲರೂ ತುಂಬಾ ಎಂಜಾಯ್ ಮಾಡಿದಿರ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ತುಂಬ ಎಂಜಾಯ್ ಮಾಡಿದೆ. ಎಷ್ಟು ಪ್ರಿಪೇರ್ ಆಗೆಲ್ಲ ಬಂದಿದ್ರು, ಅದು ನನಗೆ ಭಾಳನೇ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಈ 4 ಕುಟುಂಬಗಳಿಗೂ ಕೂಡ ಚಂದನ ವಾಹಿನಿಯ ಪರವಾಗಿ ನಿಮ್ಮೆಲ್ರಿಗೂ ಕೂಡ ಅನಂತ ಧನ್ಯವಾದಗಳು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಕೂಡ ತುಂಬಾನೇ ಖುಷಿ ಕೊಡ್ತು ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಬೇರೆ 4 ಕುಟುಂಬಗಳ ಜೊತೆಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.